ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಯನ್ಸಿ ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ. ನಾನ್ ಜಯಶ್ರೀ. ನಾನಿವತ್ತು ಮಾಡ್ತಾ ಇರುವಂತಹ ರೆಸಿಪಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗರಿಗರಿಯಾದ ಹಾಗೆ ತುಂಬಾ ಸಿಂಪಲ್ ಆಗಿ ಕರ್ಜಿಕಾಯಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಂಡ್ ಬಿಡ್ಬೋದು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ರೆಸಿಪಿ ವಿಡಿಯೋ ನಿಮ್ಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದ್ರ ಮೂಲಕ ಪ್ಲೀಸ್ ಸಪೋರ್ಟ್ ಮಾಡಿ, ಆಯ್ತಾ? ಹಾಗಿದ್ರೆ ಬನ್ನಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲು ಇದನ್ನ ಮಾಡೋದಿಕ್ಕೆ ಒಂದು ಹಿಟ್ ಕಲ್ಸ್ಕೊಳ್ಳೋಣ. ಹಿಟ್ ಕಲ್ಸ್ಕೊಳ್ಳೋದಿಕ್ಕೆ ಒಂದ್ ದೊಡ್ಡ ಪಾತ್ರೆ ತಗೊಂಡು ಪಾತ್ರೆಗೆ ಈ ಬಟ್ಲ ಅಳತೆಯಲ್ಲಿ 1 ಬಟ್ಲಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದೀನಿ. ಜರಡಿ ಹಿಡ್ದಿರೋದು. ತೂಕದಲ್ಲಿ ಅರ್ಧ ಕೆಜಿ ಮೈದಾ ಹಿಟ್ಟು ತಗೊಂಡಿದೀನಿ. ನೆಕ್ಸ್ಟ್ ಇದಕ್ಕೆ ಅದೇ ಬಟ್ಲಲ್ಲಿ 1/4 ಬಟ್ಲಷ್ಟು ಚಿರೋಟಿ ರವೆ ಹಾಕೊಳ್ತಾ ಇದೀನಿ. ರವೆನು ಜರಡಿ ಹಿಡ್ದಿ ತಗೊಂಡಿರೋಂಥದ್ದು. ಸುಮಾರು 100 ಗ್ರಾಮ್ ಹಾಕೊಂಡಿದೀನಿ. ಹಾಗೆ ನೆಕ್ಸ್ಟ್ ಇದಕ್ಕೆ 1-2 ಸ್ಪೂನು ಸಕ್ಕರೆ ಹಾಕೊಳ್ತಾ ಇದೀನಿ. ನಂತರ 1/4 ಟೀ ಸ್ಪೂನ್ ಪುಡಿ ಉಪ್ಪು ಹಾಕೊಳ್ತಾ ಇದೀನಿ. ನೆಕ್ಸ್ಟ್ ಇದಕ್ಕೆ 1-2 ಟೇಬಲ್ ಸ್ಪೂನು ತುಪ್ಪ ಹಾಕೊಳ್ತಾ ಇದೀನಿ. ನೀವು ತುಪ್ಪದ ಬದಲಿಗೆ ಎಣ್ಣೆ ಕೂಡ ಸೇರಿಸ್ಕೊಳ್ಬಹುದು. ನೋಡಿ, ಮೊದಲು ಇದನ್ನ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಫಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹಿಟ್ಟನ್ನ ಈ ರೀತಿ ಕಲ್ಸ್ಕೊಂಡಿದ ನಂತರ ಇದಕ್ಕೆ ನೀರ್ನ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ತಾ ನಾದ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ನೀರ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ಒಂದೇ ಸಲ ಹಾಕೊಂಡ್ರೆ ತೆಳ್ಳಗಾಗ್ಬಿಡ್ಬೋದು. ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹಿಟ್ಟನ್ನ ಚೆನ್ನಾಗಿ ಕಲ್ಸ್ಕೊಳ್ತಾ ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು 3-4 ನಿಮಿಷನಾದ್ರೂ ಇದನ್ನ ಕೈಯಿಂದ ಪ್ರೆಷರ್ ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ, ಆಯ್ತಾ? ನೋಡಿ, ಈ ರೀತಿ ಹಿಟ್ಟನ್ನ ಕೈಯಿಂದ ಪ್ರೆಷರ್ ಹಾಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡಷ್ಟು ಕರ್ಜಿಕಾಯಿ ಗರ್ಗರಿಯಾಗಿ ತುಂಬಾ ರುಚಿಯಾಗಿ ಬರ್ತವೆ. ನೋಡಿ, ಈ ರೀತಿ ನೋಡಿ, ಹಿಟ್ಟು ಈ ಅದಕ್ಕೆ ಇರ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಕಲ್ಸ್ಕೊಂಡಿದೀನಿ ಅಂತ. ಈ ರೀತಿ ನೀವು ಕೂಡ ನಾನು ಹೇಳಿರೋ ವಿಧಾನದಲ್ಲಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಇವಾಗ ಇದಕ್ಕೆ ಒಂದ್ ಬಟ್ಲು ಮುಚ್ಚಿ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಟೈಮ್ ಇತ್ತು ಅಂದ್ರೆ 1 ಅವರ್ ನೆನ್ಸ್ಕೊಳ್ಳಿ. ಇಲ್ಲ ಅಂದ್ರೆ ಒಂದ್ ½ ಅವರ್ ಆದ್ರೂ ಈ ಹಿಟ್ಟು ಚೆನ್ನಾಗಿ ನೆನಿಬೇಕು. ನೋಡಿ, ಈ ಹಿಟ್ಟು ನೆನೆಯೋಷ್ಟರಲ್ಲಿ ಈ ಕಡೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಿಕ್ಕೆ ಒಂದ್ ಪಾತ್ರೆ ತಗೊಂಡು ಪಾತ್ರೆಗೆ ಕೊಬ್ಬರಿ ಹಾಕೊಳ್ತಾ ಇದೀನಿ. ಕೊಬ್ಬರಿನ ನಾನು ಸ್ವಲ್ಪ ಕಟ್ ಮಾಡ್ಕೊಂಡು ತರಿಯಾಗಿ ಪುಡಿ ಮಾಡಿ 2 ಕಪ್ ನಷ್ಟು ಸೇರಿಸ್ಕೊಂಡಿದೀನಿ. ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಹುರ್ಗಡ್ಲೆನ ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಗಸಗಸೆ ಸ್ವಲ್ಪ ಹುರಿದು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 4-5 ಸ್ಪೂನ್ ಬಿಳಿ ಎಳ್ಳು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹುರಿದು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕೊಬ್ಬರಿ ತಗೊಂಡಿದ್ವಲ್ಲ ಅದೇ ಕಪ್ ಅಲ್ಲಿ 3/4 ಕಪ್ ನಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ, ಪುಡಿ ಮಾಡಿಲ್ಲ. ನೀವು ಬೇಕಾದ್ರೆ ಪುಡಿ ಮಾಡಿಯೂ ಕೂಡ ಸೇರಿಸ್ಕೊಳ್ಬಹುದು. ಹಾಗೆ ಫ್ಲೇವರ್ಗೆ 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆನ ನಾನು 3/4 ಕಪ್ ನಷ್ಟು ಹಾಕೊಂಡಿದೀನಿ. ನಮ್ಗೆ ಸ್ವೀಟು ಸ್ವಲ್ಪ ಕಡಿಮೆ ಇರಬೇಕು, ಅದರಿಂದ ಇಷ್ಟು ಸಾಕಾಗುತ್ತೆ. ನಿಮ್ಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿಯೂ ಮಾಡ್ಕೊಳ್ಬಹುದು. ಹಾಗೆ ಕಡಿಮೆ ಬೇಕು ಅಂದ್ರೆ ಕಡಿಮೆನೂ ಕೂಡ ಮಾಡ್ಕೊಳ್ಬಹುದು. ನೋಡಿ, ಈ ಸ್ಟಫಿಂಗ್ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಈ ಸ್ಟಫಿಂಗ್ ರೆಡಿ ಆಯ್ತು. ನೆಕ್ಸ್ಟ್ ಈ ಕಡೆ ಒಂದ್ ಅರ್ಧ ಗಂಟೆ ಹಿಟ್ಟು ಕೂಡ ನೆಂದು ಚೆನ್ನಾಗಿ ಸಾಫ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು. ಟೈಮ್ ಇತ್ತು ಅಂದ್ರೆ 1 ಅವರ್ ಆದ್ರೂ ನೆನೆಸ್ಕೊಳ್ಳಿ, ಅದು ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಿಟ್ನ ಹೀಗೆ ಒಂದ್ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಈ ತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಾನು ಕೌಂಟರ್ ಟಾಪ್ ಮೇಲೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಚಪಾತಿ ಮಣೆ ಅಥವಾ ಕಲ್ಲಿತ್ತು ಅಂದ್ರೆ ಅದ್ರ ಮೇಲೂ ಕೂಡ ಲಟ್ಟಿಸ್ಕೊಳ್ಬಹುದು. ನಾನು ಇದನ್ನ ಲಟ್ಟಿಸ್ಕೊಳ್ಳುವಾಗ ಯಾವುದೇ ರೀತಿ ಹಿಟ್ಟು ಮತ್ತೆ ಎಣ್ಣೆ ಯಾವುದನ್ನು ಹಾಕೊಂಡಿಲ್ಲ, ಹಾಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನಾನು ಹೇಳಿರೋ ವಿಧಾನದಲ್ಲಿ ಟ್ರೈ ಮಾಡಿ, ಈ ರೀತಿ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲಟ್ಟಿಸ್ಕೊಳ್ಬಹುದು ಅಂತ. ಹಿಟ್ಟು ಎಲ್ಲೂ ಅಂಟ್ತಾ ಇಲ್ಲ ಮತ್ತೆ ಕೀಳೋದು ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನೀವು ಟ್ರೈ ಮಾಡಿ. ಈ ರೀತಿ ಎಲ್ಲಾ ಹಿಟ್ನು ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ ನಂತರ ಈ ಕಡೆ ಕರ್ಜಿಕಾಯಿ ಮಾಡೋ ಮೌಲ್ಡ್ ಇರುತ್ತಲ್ಲ ಅದನ್ನ ತಗೊಂಡು ಸ್ವಲ್ಪ ತುಪ್ಪ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ತುಪ್ಪ ಯಾವ್ದು ಬೇಕಾದ್ರೂ ಹಚ್ಕೊಳ್ಬಹುದು. ಹಚ್ಕೊಂಡು ಲಟ್ಟಿಸ್ಕೊಂಡಿರೋ ಹಿಟ್ನ ಈ ರೀತಿ ಮೌಲ್ಡ್ ಮೇಲೆ ಇಟ್ಕೊಂಡು ಎಲ್ಲಾನು ಕರೆಕ್ಟ್ ಆಗಿ ಮಾಡ್ಕೊಂಡು ಮಧ್ಯಕ್ಕೆ ಮೊದಲೇ ಮಾಡಿಟ್ಕೊಂಡಿರೋ ಕೊಬ್ಬರಿ ಸ್ಟಫಿಂಗ್ ನ ಇಟ್ಟು ಇದನ್ನ ಫೋಲ್ಡ್ ಮಾಡಿ ಟೈಟ್ ಆಗಿ ಪ್ರೆಸ್ ಮಾಡ್ಬೇಕು. ಇಲ್ಲ ಅಂದ್ರೆ ಓಪನ್ ಆಗ್ಬಿಡತ್ತೆ.
ಈ ರೀತಿ ಟೈಟ್ ಆಗಿ ಪ್ರೆಸ್ ಮಾಡಿ ಈ ಎಕ್ಸ್ಟ್ರಾ ಹಿಟ್ ಏನ್ ಕಾಣಿಸ್ತಿದೆ ನೋಡಿ ಅದನ್ನ ತೆಗೆದ್ಬಿಡಿ. ನೋಡಿ ಈ ರೀತಿ ತೆಗೆದು ಪ್ರೆಸ್ ಮಾಡಿ ಈ ತರ ಓಪನ್ ಮಾಡಿದ್ರೆ ಸೂಪರ್ ಆಗಿರೋ ಕರ್ಜಿಕಾಯಿ ರೆಡಿ ಆಗ್ಬಿಡುತ್ತೆ. ನೋಡಿ ಎಲ್ಲವನ್ನು ಇದೇ ತರ ರೆಡಿ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಒಂದಷ್ಟು ಕರ್ಜಿಕಾಯಿನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಈ ಕಡೆ ಎಣ್ಣೆನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನು ಕೂಡ ಹದವಾಗಿ ಕಾಯ್ದಿದೆ. ತುಂಬಾ ಕಾಯಿಸ್ಕೊಳ್ಬೇಡಿ. ಎಣ್ಣೆನ ಒಂದ್ ಮೀಡಿಯಂ ಆಗಿ ಕಾಯಿಸ್ಕೊಂಡು ಮಾಡಿಟ್ಕೊಂಡಿರೋ ಈ ಕರ್ಜಿಕಾಯಿನ ಎಲ್ಲಾನು ನಿಧಾನವಾಗಿ ಎಣ್ಣೆ ಒಳಗಡೆ ಹಾಕಿ ಇದನ್ನ ಒಂದ್ 2 ನಿಮಿಷ ಹಾಗೆ ಬಿಟ್ಬಿಡಿ. ಆಮೇಲೆ ನೋಡಿ ಈ ರೀತಿ 2 ಸೈಡು ಉಲ್ಟಾ ಹಾಕೊಳ್ತಾ ನಿಧಾನವಾಗಿ ಮೀಡಿಯಂ ಮೂಡಿನಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಯ್ತಾ. ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳಕ್ ಹೋಗ್ಬೇಡಿ, ಸೀದೋಗ್ಬಿಡುತ್ತೆ. ಅದರಿಂದ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ನಿಧಾನವಾಗಿ 2 ಸೈಡು ಲೈಟ್ ಆಗಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ ಬಿಟ್ರೆ ಗರಿ ಗರಿಯಾದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ರುಚಿಯಾದ ಕರ್ಜಿಕಾಯಿ ರೆಡಿಯಾಗಿ ಹೋಗ್ಬಿಡುತ್ತೆ. ಖಂಡಿತ ಈ ರೆಸಿಪಿನ ನಾನು ಹೇಳಿರೋ ರೀತಿ ನೀವು ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಗರ್ಗರಿಯಾಗಿ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನ್ ಮಾಡಿರೋ ಈ ಹಬ್ಬದ ಸ್ಪೆಷಲ್ ಗರಿ ಗರಿಯಾದ ಕರ್ಜಿಕಾಯಿ ರೆಸಿಪಿ ನಿಮ್ಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರು, ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ವಿಡಿಯೋನ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ, ಹೆಲ್ದಿ ಅಂಡ್ ಟೇಸ್ಟಿ ರೆಸಿಪೀಸ್ಗಾಗಿ JNC ಕುಕಿಂಗ್ ರೆಸಿಪೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಇದೇ ತರ ರೆಸಿಪಿ ವಿಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್. ಬಾಯ್.